ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ದೇವರು ಹಣೆಬರಹ ಬರೆಯುತ್ತಾನೆಯಾ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತು ಇನ್ನೊಂದು ಅಷ್ಟೇ ಆಳವಾದ ಪ್ರಶ್ನೆಯನ್ನ ಕೈಗೆತ್ಕೊಳ್ಳೋಣ. ಇದು ಅನೇಕರ ಮನಸ್ಸಿನಲ್ಲಿ ಇದ್ದೇ ಇರತ್ತೆ. ದೇವರು ನಿಜವಾಗಿಯೂ ಪ್ರಾಣಿ ಬಲಿಯನ್ನ ಸ್ವೀಕರಿಸ್ತಾನೆಯಾ? ಬನ್ನಿ, ಈ ವಿಷಯದ ಬಗ್ಗೆ ಈ ವಿಶ್ಲೇಷಣೆಯಲ್ಲಿ ಏನಿದೆ ಅಂತ ನೋಡೋಣ. ಸರಿ, ಹಾಗಾದರೆ ಬನ್ನಿ ನೇರವಾಗಿ ಪ್ರಶ್ನೆಗೆ ಹೋಗೋಣ. ದೇವರು ಪ್ರಾಣಿ ಬಲಿಯನ್ನ ಸ್ವೀಕರಿಸ್ತಾನಾ? ಇದು ಕೇವಲ ಒಂದು ಧಾರ್ಮಿಕ ಪ್ರಶ್ನೆ ಅಷ್ಟೇ ಅಲ್ಲ, ಬದಲಿಗೆ ದೇವರ ನಿಜವಾದ ಸ್ವರೂಪ, ಆತನ ಕರುಣೆ ಮತ್ತು ಈ ಸೃಷ್ಟಿಯ ಜೊತೆಗಿನ ಆತನ ಸಂಬಂಧದ ಬಗ್ಗೆನೇ ಇರುವ ಒಂದು ಮೂಲಭೂತವಾದ ವಿಚಾರ. ಮೊದಲು ಈ ನಂಬಿಕೆ ಎಲ್ಲಿಂದ ಬಂತು ಅಂತ ನೋಡೋಣ. ಜಗತ್ತಿನಾದ್ಯಂತ ಇತಿಹಾಸದುದ್ದಕ್ಕೂ ಅನೇಕ ಸಂಸ್ಕೃತಿಗಳಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಕೆ, ಆತನನ್ನ ಮೆಚ್ಚಿಸೋಕೆ ಅಂತ ಬಲಿ ಮತ್ತು ನೈವೇದ್ಯಗಳನ್ನು ಅರ್ಪಿಸೋ ಪದ್ಧತಿ ಇದೆ. ಇದನ್ನ ಭಕ್ತಿಯನ್ನು ತೋರಿಸೋ ಒಂದು ಅತ್ಯುನ್ನತ ಮಾರ್ಗ ಅಂತ ಭಾವಿಸಲಾಗಿದೆ. ಆದರೆ ಇಲ್ಲೊಂದು ಕುತೂಹಲಕಾರಿ ಅಂಶ ಇದೆ, ಗಮನಿಸಿ. ದೇವರ ಹೆಸರಲ್ಲಿ ಈ ಆಚರಣೆಗಳನ್ನೆಲ್ಲ ಮಾಡೋದು ಮನುಷ್ಯರು, ಮತ್ತು ಕೊನೆಗೆ ಆ ನೈವೇದ್ಯವನ್ನ ಸ್ವೀಕರಿಸೋದು ಕೂಡ ಅವರೇ. ಹಾಗಾದ್ರೆ ಈ ಅರ್ಪಣೆ ನಿಜವಾಗ್ಲೂ ದೇವರಿಗೆ ತಲುಪ್ತಿದ್ಯಾ, ಅಥವಾ ಇದು ಕೇವಲ ಒಂದು ಸಂಪ್ರದಾಯವಾಗಿ ಮಾತ್ರ ಉಳಿದಿದ್ಯಾ? ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಮೊದಲು ದೇವರ ನಿಜವಾದ ಸ್ವರೂಪ ಏನು ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ? ಆತನ ಮೂಲ ಗುಣಲಕ್ಷಣಗಳು ಏನು? ಈ ವಿಶ್ಲೇಷಣೆಯ ಪ್ರಕಾರ ಒಮ್ಮೆ ದೇವರ ಸ್ವಭಾವ ನಮಗೆ ಅರ್ಥವಾದ್ರೆ ಈ ಬಲಿಯ ಪ್ರಶ್ನೆಗೆ ಉತ್ತರ ತಾನಾಗೆ ಸಿಕ್ಬಿಡುತ್ತೆ. ಈ ವಿಶ್ಲೇಷಣೆ ಪ್ರಕಾರ ದೇವರಿಗೆ 3 ಮೂಲಭೂತ ಗುಣಗಳಿವೆ. ಮೊದಲನೇದು, ಅವನು ನಿರಾಕಾರ, ಅಂದ್ರೆ ದೇಹವಿಲ್ಲದವನು. ಎರಡನೇದು, ಅಭೋಕ್ತ, ಅಂದ್ರೆ ಏನನ್ನು ಸೇವಿಸದವನು. ಮತ್ತು ಮೂರನೇದು, ಅಹಿಂಸಕ, ಅಂದ್ರೆ ಹಿಂಸೆಯನ್ನ ಯಾವತ್ತೂ ಪ್ರೋತ್ಸಾಹಿಸದವನು. ಈ 3 ಗುಣಗಳೇ ನಮ್ಮ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಸಹಾಯ ಮಾಡ್ತವೆ. ಸರಿ, ಆ 3 ಗುಣಗಳಲ್ಲಿ ಈ 2 ಗುಣಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಅಭೋಕ್ತ ಮತ್ತು ಅಹಿಂಸಕ. ಯಾಕಂದ್ರೆ ಇವೆರಡು ನೇರವಾಗಿ ಬಲಿ ಮತ್ತು ನೈವೇದ್ಯದ ಪರಿಕಲ್ಪನೆಗೆ ಸಂಬಂಧಪಟ್ಟಿದ್ದು. ಮೊದಲಿಗೆ ಅಭೋಕ್ತ. ಇದರರ್ಥ ಭೋಗಿಸದವನು ಅಂತ. ದೇವ್ರು ನಿರಾಕಾರ, ಅಂದ್ರೆ ಅವನಿಗೆ ನಮ್ನಿಮ್ಮ ಹಾಗೆ ಭೌತಿಕ ಶರೀರವಿಲ್ಲ. ಶರೀರವೇ ಇಲ್ಲ ಅಂದ್ಮೇಲೆ ಅನ್ನಪಾನೀಯಗಳ ಅವಶ್ಯಕತೆ ಎಲ್ಲಿಂದ ಬರುತ್ತೆ? ಹಾಗಾಗಿ ಆತ ಯಾವುದೇ ಭೌತಿಕ ನೈವೇದ್ಯವನ್ನು ಸ್ವೀಕರಿಸುವುದಿಲ್ಲ. ಇದು ತುಂಬಾ ಸರಳವಾದ ತರ್ಕ ಅಲ್ಲ? ಈಗ ಎರಡನೇ ಗುಣ, ಅಹಿಂಸಕ. ದೇವ್ರು ಸಂಪೂರ್ಣವಾಗಿ ಅಹಿಂಸಕನಾಗಿದ್ದಾನೆ, ಅಂದ್ರೆ ಆತ ಯಾರನ್ನೂ ಹಿಂಸಿಸೋದಿಲ್ಲ. ಹಾಗಿದ್ಮೇಲೆ ಹಿಂಸೆಯಿಂದ ಹುಟ್ಟಿದ ಬಲಿಯನ್ನ ಆತ ಹೇಗೆ ಸ್ವೀಕರಿಸೋಕ್ ಸಾಧ್ಯ? ಪ್ರಾಣಿ ಬಲಿ ಅನ್ನೋದು ಹಿಂಸೆಯ ಕ್ರಿಯೆ, ಹಾಗಾಗಿ ಪರಮ ಅಹಿಂಸಕನಾದ ದೇವರು ಅದನ್ನು ಒಪ್ಪುಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇಲ್ಲಿಯವರೆಗೂ ನಾವು ದೇವರ ಗುಣಗಳನ್ನು ನೋಡಿದ್ವಿ. ಈಗ ಈ ವಿಶ್ಲೇಷಣೆಯು ಒಂದು ಮೂಲಭೂತವಾದ ಮತ್ತು ತುಂಬಾನೇ ಶಕ್ತಿಯುತವಾದ ಸಿದ್ಧಾಂತವನ್ನ ನಮ್ಮ ಮುಂದಿಡುತ್ತೆ. ಇದನ್ನ ಸೃಷ್ಟಿಕರ್ತನ ಸಿದ್ಧಾಂತ ಅಂತ ಕರೀಬೋದು. ಈ ವಾಕ್ಯವನ್ನ ಗಮನವಿಟ್ಟು ಕೇಳಿ. ಇದು ಇಡೀ ವಿಶ್ಲೇಷಣೆಯ ತಿರುಳು ಅಂತಾನೆ ಹೇಳಬಹುದು. ಸೃಷ್ಟಿಕರ್ತನು ತನ್ನ ಸೃಷ್ಟಿಯನ್ನು ತಾನೇ ಭೋಗಿಸುವುದಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಒಬ್ಬ ಕುಂಬಾರ ತಾನು ಮಾಡಿದ ಮಡಿಕೆನೇ ತಿಂತಾನಾ? ಇಲ್ಲ. ಅದೇ ರೀತಿ ಈ ಸಮಸ್ತ ಜೀವರಾಶಿಗಳನ್ನ ಸೃಷ್ಟಿಸಿದ ಪರಮಾತ್ಮ ತಾನು ಸೃಷ್ಟಿಸಿದ ಜೀವಿಗಳನ್ನೇ ಬಲಿಯ ರೂಪದಲ್ಲಿ ಹೇಗೆ ಸ್ವೀಕರಿಸೋಕ್ ಸಾಧ್ಯ? ಇದು ಸೃಷ್ಟಿಯ ಮೂಲಭೂತ ನಿಯಮಕ್ಕೆ ವಿರುದ್ಧವಾದದ್ದು. ಹಾಗಾದ್ರೆ ದೇವರು ಪ್ರಾಣಿಬಲಿ ಅಥವಾ ಇನ್ನಾವುದೇ ಭೌತಿಕ ನೈವೇದ್ಯವನ್ನ ಸ್ವೀಕರಿಸೋದಿಲ್ಲ ಅಂತಾದ್ರೆ ಆತನಿಗೆ ನಾವು ಏನರ್ಪಿಸಬಹುದು? ಪರಮಾತ್ಮನು ಮನುಷ್ಯರಿಂದ ನಿಜವಾಗಲೂ ಬಯಸೋದು ಏನನ್ನ? ಬನ್ನಿ, ಅಂತಿಮ ಭಾಗದಲ್ಲಿ ಇದನ್ನ ನೋಡೋಣ. ಇಲ್ಲಿರುವ ಹೋಲಿಕೆ ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೆ. ಮನುಷ್ಯರು ಭೌತಿಕವಾದ ಬಲಿ ನೈವೇದ್ಯಗಳನ್ನ ಅರ್ಪಿಸೋಕೆ ಮುಂದಾಗ್ತಾರೆ. ಆದರೆ ಪರಮಾತ್ಮನು ಬಯಸೋದು ಅದನ್ನಲ್ಲ. ಆತನು ಬಯಸೋದು ಸತ್ಯ ಮತ್ತು ಶುದ್ಧ ಮನಸ್ಸು. ಅಂದ್ರೆ ಹೊರಗಿನ ಆಚರಣೆಗಿಂತ ನಮ್ಮ ಆಂತರಿಕ ಶುದ್ಧತೆಯೇ ದೇವರಿಗೆ ಹೆಚ್ಚು ಪ್ರಿಯವಾದದ್ದು. ಹಾಗಾಗಿ ಈ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶ ಇಷ್ಟೇ. ನಾವು ದೇವರಿಗೆ ಅರ್ಪಿಸಬಹುದಾದ ಅತ್ಯಂತ ಶ್ರೇಷ್ಠವಾದ ನೈವೇದ್ಯ ಅಂದ್ರೆ ಅದು ನಮ್ಮ ಶುದ್ಧ ಮನಸ್ಸು. ಸತ್ಯ, ಪ್ರೀತಿ, ಕರುಣೆ ಮತ್ತು ಅಹಿಂಸೆಯಿಂದ ತುಂಬಿದ ಮನಸ್ಸಿಗಿಂತ ದೊಡ್ಡ ಅರ್ಪಣೆ ದೇವರಿಗೆ ಬೇರೊಂದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ದೇವರನ್ನ ಯಾರು ಸೃಷ್ಟಿಸಿದರು, ಅವನಿಗೆ ತಂದೆ ತಾಯಿ ಇದ್ದಾರಾ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.